ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಇರ್ತಕ್ಕಂತಹದ್ದು ನಮಗೆಲ್ಲ ತರಹದಲ್ಲೂ ಕೂಡ ಮಂಗಳವನ್ನು ಉಂಟು ಮಾಡ್ತಕ್ಕಂಥದ್ದು. ಮಂಗಳ ಅಂತಂದರೆ ಶುಭ, ಶುಭ ಅಂತಂದರೆ ಶಿವ, ಶಿವ ಅಂತಂದರೆ ಶಕ್ತಿ, ಶಕ್ತಿ ಅಂತಂದರೆ ಪಾರ್ವತಿ ಪರಮೇಶ್ವರ. ಇಬ್ಬರೂ ಕೂಡ ನಮಗೆ ಅನುಗ್ರಹ ಮಾಡ್ತಕ್ಕಂತಹ ಅತ್ಯಂತ ಪರಮಾದ್ಭುತವಾಗಿರ್ತಕ್ಕಂತಹ ದಿನಗಳು ಅಂತ ಕೆಲವು ಬರುತ್ತವೆ. ಅದು ಕೂಡ ಅಂತಹ ಮಾಘ ಮಾಸ ರಾಜಯೋಗದ ದಿನಗಳಲ್ಲಿ ಪಂಚಮಿಗೆ ಅಂತಹ ರಾಜಯೋಗ ಮುಗಿದ ಮೇಲೆ ಸರಿ ನಮಗಿನ್ನೂ ಏನೋ ಮಾಡಬೇಕು ಅಂತಹ ಕುತೂಹಲ ಇರುತ್ತೆ, ಕೌತುಕ ಇರುತ್ತೆ. ಏನು ಮಾಡಬೇಕು ಅಂತಕ್ಕಂತಹದ್ದು ದುಃಖಕ್ಕೀಡಾಗ್ಬಿಡ್ತೀವಿ. ಸರಿ ದೇವರ ಮೇಲೆ ಭಾರ ಹಾಕಿ ಕೆಲಸ ಮಾಡೋಣ ಅಂತಕ್ಕಂಥ ಯಾರೆಲ್ಲ ಕೂಡ ಇರ್ತಾರೋ ಅವರಿಗೆ ಬಹುಶಃ ನಿಮ್ಮ ಬದುಕಿನಲ್ಲಿ ಭಗವಂತನ ಮಂತ್ರ ಹೇಳಿದ್ರೆ ಭಾರ ಆಗೋದಿಲ್ಲ, ಅದು ನಿಮಗೆ ಒಂದು ಹಾರ ಆಗುತ್ತೆ. ಅದು ನಿಮಗೆಲ್ಲೂ ಕೂಡ ಖಾರವಾಗಿ ಕಾಣಿಸ್ಕೊಳ್ಳಿಲ್ಲ, ವಿಕಾರವಾಗಿ ಕಾಣಿಸ್ಕೊಳ್ಳೋದಿಲ್ಲ, ಆಕಾರವಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನೋದಿದ್ದರೆ ಅದೊಂದು ವಿಶೇಷವಾಗಿರತಕ್ಕಂಥದ್ದು. ಈ ದಿನಶುದ್ಧಿಗೆ ಸಂಬಂಧಪಟ್ಟ ಒಂದು ಸಂಖ್ಯೆಯನ್ನು ಕೂಡ ನಮ್ಗೆ ಕೊಡ್ತಾ ಬರುತ್ತೆ. ನೀವು ಅಂಗಾರಕನದ್ದು ಅಥವಾ ಕುಜನದ್ದು ಮಂಗಳನದ್ದು ಒಂದು ಅಷ್ಟೋತ್ತರ ತೆಗೆದು ನೋಡಿದ್ರೆ ಅದು 9ನೇ ಮಂತ್ರ ಆಗಿರುತ್ತೆ. ಆ 9 ಯಾಕೆ ಹೇಳ್ತೀನಿ ಅಂತಂದರೆ ಈ ದಿನಶುದ್ಧಿಗೆ 9 ಬೇಕಾಗುತ್ತೆ. ಯಾಕಂದರೆ ಈ ದಿನದ ಸಂಖ್ಯೆ ಕೂಡ 9 ಆಗಿರುತ್ತೆ. ಅಂತಹದ್ದು ಒಂದು ಮಂತ್ರ ಅಂತಂದರೆ ನೀವು ಅಷ್ಟೋತ್ತರ ತೆಗೆದು ನೋಡಿದ್ರು ಕೂಡ 9ನೇದನ್ನೇ ನಾವು ಹೇಳ್ಕೊಂಡಾಗ ಅತ್ಯಂತ ಶೀಘ್ರಗತಿಯ ಫಲವನ್ನು ಕೊಡತಕ್ಕಂಥದ್ದು. ಮತ್ತೊಂದು ದಿನ 11ನೇದು ಹೇಳಬೇಕಾಗತ್ತೆ. ಆದರೆ ಈ ದಿನದ ಮಾತ್ರ ನಾವು ಮಾತಾಡೋದೇ ಆದರೆ ಈ ದಿನದ ಸುಪ್ರಭಾತದಲ್ಲಿ ಅದೃಷ್ಟವಾಗಿ ನಮ್ಮನ್ನು ಕೈ ಹಿಡಿತಕ್ಕಂತಹ ಮಹಾದ್ಭುತವಾಗಿರ್ತಕ್ಕಂಥ ಪರಮೌಷಧವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಮಹಾ ಮಂತ್ರ ಅಂತಂದರೆ ಓಂ ಶ್ರೀ ಮಹಾಭದ್ರಾಯ ನಮಃ. ಇದು ಆ ಒಂದು ಅಂಗಾರಕನ 9ನೇ ಮಂತ್ರ ಆಗಿರುತ್ತೆ. ಇದನ್ನು ಹೇಳ್ಕೊಳ್ತೀರಿ ನೀವೇ ಆ ಒಂದು ಸೆಟ್ರಸೋಪೇತವಾಗಿರ್ತಕ್ಕಂಥ ಭೋಜನ ಉಂಡಾಗ ಎಷ್ಟು ಖುಷಿ ಸಂತೋಷವಾಗುತ್ತೋ ಈ ಮಂತ್ರ ಹೇಳಿದಾಗ ಅದೃಷ್ಟ ನಮ್ಮನ್ನು ಕೈ ಹಿಡಿದಾಗ ಅಷ್ಟೇ ಖುಷಿ ಪಡ್ತೀವಿ. ಶಿವಂಭೂಯಾತ್, ಒಳಿತಾಗಲಿ.